ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಮೈಸೂರಿಗೆ. ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿದರೆ ಅವ್ರಿಗೆ ಗೊತ್ತಿರತ್ತೆ. ಎಸ್, ನಾವಿವತ್ತು ಮೈಸೂರಲ್ಲಿ ಈವೆಂಟ್ ಇದೆ, ಜಗನ್ಮೋಹನ್ ಪ್ಯಾಲೇಸ್ ಅಂತ ಹೇಳಿಬಿಟ್ಟು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಹಾಗೆಯೇ ನಿಮಗೂ ಮೈಸೂರನ್ನ ಇನ್ನೊಂದ್ಸಲ ತೋರಿಸೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಂಗೆ ಗೊತ್ತು ಆಲ್ಮೋಸ್ಟ್ ಎಲ್ಲರೂ ಮೈಸೂರನ್ನ ನೋಡಿರ್ತೀರಾ, ಬಟ್ ನಾವು ಹೋಗ್ತಾ ಇದ್ದೀವಲ್ಲ, ನಾವು ಇನ್ನೊಂದ್ಸಲ ಮೈಸೂರನ್ನ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ತೀವಿ. ಸೊ ನಾವಿವತ್ತು ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿರುತ್ತೆ. ಸೊ ಎಲ್ಲೂ ಮಿಸ್ ಮಾಡದೆ ನೋಡಿ, ಓಕೆ? ಸೊ ಆ್ಯಕ್ಚುಲಿ ಏನಂತ ಅಂದರೆ, ನಾವು ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತಲೇ ಅಂದ್ಕೊಳ್ತಾ ಇರ್ತೀವಿ, ಬಟ್ ನಾವಿರೋ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ಸ್ಗೆ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಯೂಟ್ಯೂಬ್ ವ್ಲಾಗ್ಸು ತುಂಬ ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ. ಆ್ಯಂಡ್ ಇವಾಗಿಂದ ನಾನು ಆ್ಯಕ್ಚುಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ, ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ಸೊ ನೋಡೋಣ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಎಸ್ ಗೈಸ್, ಏನು ಗೊತ್ತಾ, ಆ್ಯಕ್ಚುಲಿ ನಾನು ರಾಕೇಶ್ಗೆ ಮೈಕ್ ಹಾಕೋಕೆ ಹೋದೆ, ಅದು ಮೈಕ್ದು ಕೆಳಗಡೆ ಬಿದ್ದೋಗ್ಬಿಟ್ಟಿದೆ, ವಿಡಿಯೋನೇ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದಕ್ಕೆ ನಾನು ಬ್ಯಾಕ್ ಸೈಡ್ ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದೀನಿ ಹುಡ್ಕಕ್ಕಂತ ಹೇಳ್ಬಿಟ್ಟು. ಅದು ಸಿಗ್ತಾ ಇಲ್ಲ. ಎಲ್ಲಾದರೂ ಕಾರ್ ಸೈಡಿಗೆ ಹಾಕಿ ಅಂತ ಹೇಳ್ತಾ ಇದ್ದೀನಿ, ಮುಂದೆ ಟ್ರಾಫಿಕ್ ಇದೆ. ಸೊ ಅದು ಎಲ್ಲಿ ಬಿದ್ದಿದೆ ಅಂತಲೂ ಗೊತ್ತಿಲ್ಲ, ನೋಡ್ಬೇಕು ಇವಾಗ ಎಲ್ಲಿ ಬಿದ್ದಿದೆ ಅಂತ ಹೇಳಿಬಿಟ್ಟು. ವಿಲ್ ಸಿ. ಒಂದೇ ನಿಮಿಷ ನಿಲ್ಲಿಸ್ತೇನೆ. ಪುಟ ಸಿಕ್ತಾ? ಫೈನಲಿ ಸಿಕ್ತು ನೋಡಿ. ಇಷ್ಟು ಪುಟ್ಟದು ಹುಡ್ಕೋಕೆ ಎಷ್ಟು ಕಷ್ಟ ಆಗುತ್ತೆ. ಸೊ ಇವಾಗ ನಾಯಂಡಳ್ಳಿ ಮೇಲೆ ಹೋಗ್ತಾ ಇದೀವಿ ನಾವು. ಗಾಯ್ಸ್, ಫೈನಲಿ ಮೈಕ್ ಸಿಕ್ತು. ಒಂದ್ ಸಣ್ಣ ಪುಟ್ಟದು ಕಾರ್ ಒಳಗಡೆ ಬಿದ್ರೂ ಹುಡ್ಕಕ್ಕೆ ಎಷ್ಟು ಅರ್ಸಾಹಸ ಪಡ್ತೀವಲ್ಲ, ಅದು ಮ್ಯಾಗ್ನೆಟಿಕ್ ಆದ್ರೆ ಅಂಟ್ಕೊಂಡ್ಬಿಟ್ರೆ ಇಳಿದ್ಬಿಟ್ಟೇ ಹುಡುಕ್ಬೇಕು, ತುಂಬಾ ಕಷ್ಟ. ಇಳಿದ್ಬಿಟ್ಟೆ ಹುಡುಕ್ಬೇಕಾ? ನೈಸ್ ರೋಡಲ್ಲೇ ಹೋಗ್ಬೋದಿತ್ತು. ಆಕ್ಚುಲಿ ನಮ್ಮ ಮನೆಯಿಂದ ನೈಸ್ ರೋಡು ತುಂಬಾ ನಿಯರ್ ಬೈಯೇ ಇದೆ, ಬಟ್ ಆದ್ರೂ ಯಾಕೆ ಈ ಹಳೆ ಮೈಸೂರು ರೋಡಲ್ಲಿ ಹೋಗ್ತಾ ಇದೀವಿ ಅಂದ್ರೆ, ಸೊ ಇವಾಗ ಆ ಕಡೆನೂ ಟ್ರಾಫಿಕ್ ಕಡಿಮೆ ಇರುತ್ತೆ, ಸಿಟಿ ಒಳಗೂ ಟ್ರಾಫಿಕ್ ಕಡಿಮೆ ಇರುತ್ತೆ, ಯಾಕಂದ್ರೆ ಇನ್ನೂ ಟೈಮ್ 8 ಗಂಟೆ ಆಗಿದೆ. ಸೊ ಯಾಕೆ ಹಳೆ ಮೈಸೂರು ರೋಡಲ್ಲಿ ಹೋಗ್ಬಾರ್ದು, ಯಾವಾಗ್ಲೂ ನೈಸ್ ರೋಡಲ್ಲೇ ಹೋಗ್ತಿರ್ತೀವಿ. ಸೊ ಇದೊಂದ್ಸಲಿ ನಾರ್ಮಲ್ ರೋಡಲ್ಲಿ ಹೋಗೋಣ ಅಂತ. ಟ್ರಾಫಿಕ್ ಇಲ್ಲ, ಫುಲ್ ಟ್ರಾಫಿಕ್ ಫ್ರೀ ಇದೆ, ಸುಮ್ಮನೆ ಟೋಲ್ ಬೇರೆ ಕಟ್ಟಬೇಕು ಅದಕ್ಕೆ. ಸೊ ಹಂಗಾಗಿ ಹಳೆ ಮೈಸೂರು ರೋಡಲ್ಲಿ ಹೋಗ್ತಾ ಇದೀವಿ. ಚೆನ್ನಾಗಿದೆ. ಪಾಟ್ ಹೋಲ್ಸ್ ಇತ್ತು ತುಂಬಾ, ಬಟ್ ಇವಾಗೆಲ್ಲ ತೆಗ್ದಿದ್ದಾರೆ ಪಾಟ್ ಹೋಲ್ಸ್ ಎಲ್ಲ. ಚೆನ್ನಾಗಿದೆ. ಸೊ ಹಾಗೇನೆ ನಾವು ದುಡ್ಡು ಉಳಿಸ್ಬಿಟ್ಟಿದೀವಿ. ಅಲ್ಲ ಪುಟ್ಟ, ಟ್ರಾಫಿಕ್ ಇರಲ್ಲ ಅಂತ ಹೇಳ್ಬಿಟ್ಟು ಈ ರೋಡಲ್ಲಿ ಕರ್ಕೊಂಡ್ ಬಂದೆ. ಏನ್ ಪುಟ್ಟ ಇದು? ಮಾತಾಡು, ಏನಿದು? ಟ್ರಾಫಿಕ್ ಇದೆ, ಬೆಂಗಳೂರಲ್ವಾ? ಇವಾಗ ಇನ್ನು ಟ್ರಾಫಿಕ್ ಇರಲ್ಲ ಅಂದ್ಯಲ್ಲ ಪುಟ್ಟ. ಇದು ಯಾವಾಗ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಆಗತ್ತಪ್ಪ? ಆಗಲ್ಲ. ಬ್ಯಾಂಗ್ಳೂರ್ ಯಾರೋ ಒಬ್ರು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಮಾಡ್ತಾರಂತೆ. ಯಾರಪ್ಪ ಅದು? ಮಹಾನ್ ಭಾವ ಸಿದ್ದರಾಮಯ್ಯನ? DK ಶಿವಕುಮಾರ್. ಇದು ಆಕ್ಚುಲಿ ಬಸವಣ್ಣ ಅವ್ರದ್ದು, ಬಟ್ ಇನ್ನೂ ಕನ್ಸ್ಟ್ರಕ್ಷನ್ ಅಲ್ಲಿದೆ. ಮೈಸೂರು ರೋಡಲ್ಲಿ ಇದೆ ಇದು. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಬಟ್ ಫುಲ್ ಆಗಿಲ್ಲ ಇನ್ನು. ಮತ್ತೆ ಎಲ್ಲಿಗೆ ನಮ್ಮ ಪಯಣ? ಪಯಣ ಪ್ರೀತಿಯ ಕಡೆಗೆ, ಪಯಣ ಪ್ರೀತಿಯ ಜೊತೆಗೆ. ಹೆಣ್ಣಾಳೈನ ನಿನ್ನ ಚೂಡಾಗ ಕೊಂಡಾಲೈನ ಕುಂಡಲು. ಗೈಸ್, ಇವಾಗ ಏನ್ ಗೊತ್ತಾ, ಒಂದು ಕ್ವಶನ್ ಇದೆ ರಾಕೇಶ್ ಅವ್ರಿಗೆ. ರೆಡಿನಾ? ರೆಡಿ. ಪುಟ್ಟ, ನಿಂದು ಔಟ್ಫಿಟ್ ಕಾಸ್ಟ್? ಇದು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದು, ಸಮ್ DM ಲಿಂಕ್ಸ್ ಅಲ್ಲಿ. ಸೊ ಇದು ಅರೌಂಡ್ ಒಂದು 130 ರೂಪೀಸ್ ಇದೆ. ಆಮೇಲೆ ಇದು ಪ್ಯಾಂಟ್ ಬಂದು ಸ್ಟುಡಿಯೋದಲ್ಲಿ ತಗೊಂಡಿದ್ದು. ಸೊ ಕಾರ್ಗೋ ಪ್ಯಾಂಟು. ಸೊ 900 ರೂಪೀಸ್ ಇದೆ. ಅಂಡ್ ಶೂ ಬಂದ್ಬಿಟ್ಟು ಕೂಡ ಸ್ಟುಡಿಯೋದಲ್ಲೇ ತಗೊಂಡಿದ್ದು, ಅದು ಕೂಡ ಅರೌಂಡ್ ಒಂದು 900 ರೂಪೀಸ್ ಇದೆ. ಅಂಡ್ ವಾಚ್ ಒಂದು 500 ರೂಪೀಸ್ ಇದೆ ಅಷ್ಟೇ. ನನ್ನ ಟೋಟಲ್ ಔಟ್ಫಿಟ್ ಒಂದು 2500 ಅಷ್ಟೇ. ಓಕೆ ಗೈಸ್, ಇವಾಗ ಔಟ್ಫಿಟ್ ಚೆಕ್ ಆಗ್ತಾ ಇದೆ. ಆಲ್ರೆಡಿ ರಾಕೇಶ್ ಅವ್ರು ಹೇಳಿದ್ರು, ಅವ್ರದ್ದು ಟೋಟಲ್ ಔಟ್ಫಿಟ್ ಇನ್ಕ್ಲೂಡಿಂಗ್ ಶೂಸ್ ಅಂಡ್ ವಾಚ್ ಎಲ್ಲದರಿಂದ ಸೇರಿ 2500 ಆಗಿದೆ. ನನ್ನ ಔಟ್ಫಿಟ್ ಕೇಳ್ತಾ ಇದ್ದಾರೆ ಎಷ್ಟು ಅಂತ ಹೇಳ್ಬಿಟ್ಟು. ಓಕೆ, ನಾ ಹೇಳ್ತೇನೆ. ಸೊ ಈ ಡ್ರೆಸ್ ಬಂದ್ಬಿಟ್ಟು ನಾನು ಅಂಬರದಲ್ಲಿ ತಗೊಂಡಿದ್ದು. ಇದು ಅಮೌಂಟ್ ಬಂದ್ಬಿಟ್ಟು 3500. ಆ್ಯಂಡ್ ನನ್ನ ವಾಚ್
ವಾಚ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಫಾಸಿಲ್ ಅವ್ರದ್ದು 25,000. ಸೊ ಇದು ಸ್ಲಿಪ್ಪರ್ ಬಂದ್ಬಿಟ್ಟು ವುಡ್ಲ್ಯಾಂಡ್ಸ್ದು, ಇದು 4,500. ಟೋಟಲ್ ಎಷ್ಟಾಯ್ತು ನಿಂದು ಔಟ್ಫಿಟ್? 30,000. ನಂದು ಬರೀ 2,500. ಹುಡುಗರದೆಲ್ಲ ಶ್ರಮಜೀವಿಗಳು, ನಾವೆಲ್ಲ ದುಡಿಯೋದು, ನೀವೆಲ್ಲ ಹಾಕೊಳ್ಳೋದು. ಅದಕ್ಕೆ ವೈಫ್ಸ್ ಇರೋದು ಪುಟ. ಚೆನ್ನಾಗಿ ನೀವು ಆನ್ ಮಾಡ್ತೀರಾ, ನಾವು ಖರ್ಚು ಮಾಡ್ತೀವಿ ಅಷ್ಟೇ. ಪುಟ ಏನೋ ಹೇಳ್ತಿದ್ದಲ್ಲ, ಹೇಳು. ಪುಟ ನಾವು ಎಷ್ಟು ಕಂಟ್ರಿ ನೋಡಿದೀವಿ? 1 ಮಲೇಷಿಯಾ, ಇಂಡಿಯಾ. 2 ಕಂಟ್ರಿ ನೋಡಿದೀವಿ. ಈ ಸಲ ಗೋವಾಕ್ ಬಿಡ್ತೀಯಾ? ಪುಟ ನಿಂಗೆ ಕೇಳ್ತಾ ಇರೋದು. ಇವಾಗ ರೈನಿ ಸೀಸನ್ ಅಲ್ಲಿ ಮುಗಿದ್ಮೇಲೆ ಸೀಸನ್ ಸ್ಟಾರ್ಟ್ ಆಗುತ್ತೆ, ಬಿಡ್ತೀಯಾ ನಂಗೆ? ನಾನು ನೀನು ಹೋಗೋಣ ಗೋವಾಕ್ಕೆ. ಓಕೆ. ಇದ್ ಮಾತ್ರ ಕೇಳಿಸ್ತಾ? ಹೌದು. ಯಾಕೆ ನಂಗೆ ಬಿಡೋದೇ ಇಲ್ಲ ಎಲ್ಲೂ? ನಾನಿರುವಾಗ ನೀನ್ ಯಾಕೆ ಒಬ್ಬೊಬ್ನೇ ಹೋಗ್ಬೇಕು ಅಂತ? ನಂಗೆ ಒಂದೇ ಸಲ ಹೋಗ್ಬೇಕು, ವರ್ಷಕ್ಕೆ ಒಂದ್ಸಲಿನೂ ಒಬ್ನೇ ಇಲ್ಲ, ನಾನ್ ನಿನ್ ಜೊತೆ ಬರ್ಬೇಕು. ನಿಂಗೆ ಗೊತ್ತಾಗಲ್ಲ ಪುಟ, ನಿನ್ ಚಿಕ್ಕವನು, ಸುಮ್ನಿರು. ಹಂಗಂದ್ರೆ ನಿನ್ ಮದ್ವೆನೇ ಆಗ್ಬಾರ್ದಿತ್ತು, ಆರಾಮ ಬ್ಯಾಚುಲರ್ ಲೈಫ್ ನ ಎಂಜಾಯ್ ಮಾಡ್ಬೋದಿತ್ತು. ವರ್ಷಕ್ಕೆ ಒಂದೇ ಸಲ ನಾನು ಕೇಳೋದು. ವರ್ಷಕ್ಕೆ ಒಂದು ಟ್ರಿಪ್? ಇಲ್ಲ ಬೇಡ, ನನ್ ಜೊತೆನೆ ಬಾ. ಬೇಡ, ನಿನ್ ಜೊತೆ ತಿಂಗಳು ಬರ್ತೀನಲ್ಲ. ಇಲ್ಲ ಬೇಡ, ಬಟ್ ಈ ಸಲ ಸೀಸನಿಗೆ ಹೋಗ್ತೀನಿ. ನಾನು ಬರ್ತೀನಿ. ಫೈನಲಿ ನಾವು ಮೈಸೂರ್ದು ಟೋಲ್ ಗೇಟ್ ಎಂಟ್ರಿ ಆಗ್ತಾ ಇದೀವಿ. ಸೊ ಆಮೇಲೆ ನೆಕ್ಸ್ಟ್ ಇವಾಗ ಎಂಟ್ರಿ ಆದ್ಮೇಲೆ ನಾವ್ ಎಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಸೊ ವೆಯ್ಟ್ ಮಾಡ್ತಾ ಇದೀವಿ, ಸ್ಟೇ ಟ್ಯೂನ್ಡ್, ಎಲ್ಲೂ ಮಿಸ್ ಮಾಡಬೇಡಿ ವಿಡಿಯೋನ. ಮೈಸೂರು ರೀಚ್ ಆದ್ವಿ, ಜಸ್ಟ್ 1.5 hours ಅಲ್ಲೇನೆ ಮೈಸೂರು ರೀಚ್ ಆಗಾಯ್ತು. ಬಟ್ ಏನು ಇನ್ನು ತಿಂದಿಲ್ಲ, ಏನು ತಿಂದಿಲ್ಲ. ಸೊ ತಿಂತೀವಿ. ಸೊ ನಿಮಗೆ ಅದಕ್ಕೆ ತೋರ್ಸೋಣ ಅಂತ ಒಂದ್ಸಲಿ ಮೈಸೂರು ಎಂಟ್ರಿ ಆಗ್ತಾ ಇದೀವಿ, ನೋಡ್ಕೊಂಬಿಡಿ. ಎಂಟ್ರಿ ಆಗ್ತಿದ್ದಂಗೆ ಟ್ರಾಫಿಕ್. ಇವಾಗ ಫಸ್ಟ್ ಎಲ್ಲಿ ಹೋಗೋದು? ಟಿಫನ್ಗೆ ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ಇಲ್ಲೇ ಹೋಗೋಣ. ನಂಗೆ ಬಿಡದಿ ಇಡ್ಲಿ ತಿನ್ಬೇಕು ಅಂತ ಆಸೆ ಆಗಿತ್ತು ಪುಟ್ಟ. 2 years ವರ್ಕ್ ಮಾಡಿದ ಪ್ಲೇಸ್ ಮೈಸೂರು. ಆಫ್ಟರ್ ಲಾಂಗ್ ಟೈಮ್ ಬರ್ತಾ ಇದ್ದೇನೆ. ಹಾ ಹೌದು. ಸೊ ಗೈಸ್, ಫೈನಲಿ ನಾವು ಇಲ್ಲಿ ಬಂದಿದ್ದೀವಿ ಟಿಫನ್ ತಿನ್ಲಿಕ್ಕೆ. ಎಲ್ಲಿ ಅಂತ ಅಂದರೆ ಉಡುಪಿ ಗ್ರೇಸ್ ಅಂತ ಹೇಳ್ಬಿಟ್ಟು. ಸೊ ಮುಂದೆ ಎಲ್ಲೂ ಸಿಗಲ್ಲ, ಆಲ್ರೆಡಿ 10:30 ಆಗಿದೆ. ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಸೊ ಇಲ್ಲಿಗೆ ಬಂದು ನಾವು ಮೈಸೂರು ಮಸಾಲೆ ದೋಸೆ ಟ್ರೈ ಮಾಡಿಲ್ಲ ಅಂದರೆ ತಪ್ಪಾಗುತ್ತೆ. ಸೊ ಹಾಗಾಗಿ ವಿ ಟ್ರೈಡ್ ಮೈಸೂರು ಮಸಾಲ ದೋಸೆ ಆಲ್ಸೋ. ಸೊ ನೋಡ್ಕೊಂಡು ಬನ್ನಿ ನೀವು. ಏನು ಆರ್ಡರ್ ಮಾಡ್ಕೊಂಡಿದ್ಯಾ ಪುಟ? ಮತ್ತೆ ಮೈಸೂರು ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೆ ನನಗ. ಓಕೆ. ಸೊ ನಾನು ಹೇಳ್ದಂಗೆ ಇದೇನೆ ಉಡುಪಿ ಗ್ರೇಸು, ಇಲ್ಲೇನೆ ನಾವು ಟಿಫನ್ಗೆ ಬಂದಿದ್ದು. ಸೊ ಮೈಸೂರು ಮಸಾಲೆ ದೋಸೆ ಎಲ್ಲನೂ ತಿನ್ಕೊಂಡ್ವಿ. ಸಖತ್ತಾಗಿರೋ ಮೈಸೂರು ಮಸಾಲೆ ದೋಸೆನ ತಿನ್ಕೊಂಡು ನಾವು ಉಡುಪಿ ಗ್ರೇಸಿಂದ ಹೊರಟ್ವಿ. ಸೊ ನೆಕ್ಸ್ಟ್ ನಾವೆಲ್ಲಿಗೆ ಹೋಗ್ತೀವಿ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ, ಲವ್ ಯು ಆಲ್.